ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಒಂದು ಕ್ಯಾಚ್ ಕೂಡ ವಿವಾದಕ್ಕೆ ಕಾರಣವಾಗಿದೆ. ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೆದ ಈ ಮ್ಯಾಚ್ ಕಿಂಗ್ ಕೊಹ್ಲಿ ಈ ಒಂದು ಕ್ಯಾಚಿನ ವಿರುದ್ಧವಾಗಿ ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಾರೆ. ಆದ್ರೆ ಕೊಹ್ಲಿಗೆ ಇದು ಅಸಮಾಧಾನ ಇರುತ್ತೆ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನ್ ನಿಮ್ಮ ತೀರ್ಥ ಸ್ವಾಮಿ ಬಾಬು. 2026ರ IPL ಸೀಸನ್ ಅದ್ಧೂರಿಯಾಗಿ ಪ್ರಾರಂಭಗೊಂಡು ಮುನ್ನುಗ್ತಾ ಇದೆ. ಸೊ ಪ್ರತಿ ಸೀಸನ್ ಅಲ್ಲೂ ನಡೆದಂತೆ ಈ ಸೀಸನ್ ಅಲ್ಲೂ ಕೂಡ ವಿವಾದಗಳು ನಡೆದಿದೆ. ಅಂದ್ರೆ ನೀವು ನೋಡ್ಬೋದು, ಸಾಕಷ್ಟು ಸೀಸನ್ಗಳಲ್ಲಿ ಔಟು, ರನ್ಔಟು ಈ ತರ ಅಂಪೈರ್ ತೀರ್ಪಿನ ವಿಚಾರವಾಗಿ ಸಾಕಷ್ಟು ವಿವಾದ ಉಂಟಾಗಿತ್ತು. ಸೊ ಈ ಸೀಸನ್ ಅಲ್ಲೂ ಕೂಡ ನಿನ್ನೆ ನಡೆದಂತಹ RCB ವರ್ಸಸ್ ಗುಜರಾತ್ ಟೈಟನ್ಸ್ ಪಂದ್ಯದ ಒಂದು ಕ್ಯಾಚ್ ಕೂಡ ವಿವಾದಕ್ಕೆ ಕಾರಣವಾಗಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಬಂದ RCB ತನ್ನ ಎಲ್ಲಾ ವಿಕೆಟ್ಗಳನ್ನ ಕಳೆದುಕೊಂಡು ಕೇವಲ 155 ರನ್ಗಳನ್ನ ಗಳಿಸುತ್ತೆ. ಈ ಒಂದು ಸುಲಭದ ಗುರಿಯನ್ನ ಬೆನ್ನತ್ತಿದ ಗುಜರಾತ್ ಅದ್ಭುತವಾಗಿ ಗೆಲುವನ್ನ ಸಾಧಿಸುತ್ತೆ. ಸೊ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೆದ ಈ ಮ್ಯಾಚ್ ವಿವಾದಕ್ಕೆ ಕಾರಣ ಏನಂತಂದ್ರೆ, ಮೊದಲು ಬ್ಯಾಟಿಂಗ್ ಬಂದಂತಹ RCBಯ ರಜತ್ ಪಟಿದಾರ್ ಅವರ ಕ್ಯಾಚ್ ಈಗ ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಕೂಡ ಕಿಂಗ್ ಕೊಹ್ಲಿ ಈ ಒಂದು ಕ್ಯಾಚಿನ ವಿರುದ್ಧವಾಗಿ ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಾರೆ. ಎಲ್ಲರೂ ಕೂಡ ನೋಡೇ ಇರ್ತೀರಾ ಈ ಮ್ಯಾಚ್ ಅಲ್ಲಿ ಏನಾಯ್ತು ಅಂತ. ಮೊದಲು ಬ್ಯಾಟಿಂಗ್ ಬಂದ RCB ಚೆನ್ನಾಗಿ ಓಪನಿಂಗ್ ಇರುತ್ತೆ, ಬಟ್ ಮಧ್ಯದಲ್ಲಿ ವಿಕೆಟ್ ಎಲ್ಲ ಕಳ್ಕೊಳ್ಳುತ್ತೆ. 8ನೇ ಓವರ್ಲಿ ಅರ್ಷದ್ ಖಾನ್ ಬೌಲಿಂಗ್ ಮಾಡಕ್ ಬರ್ತಾರೆ. ಗುಜರಾತ್ ತಂಡದ ರಜತ್ ಪಟಿದಾರ್ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. 4ನೇ ಎಸೆತವನ್ನ ರಜತ್ ಪಟಿದಾರ್ ಸಿಕ್ಸರ್ ಸಿಡಿಸುವ ಧಾವಂತದಲ್ಲಿ ಕ್ಯಾಚ್ ಕೊಡ್ತಾರೆ. ಆ ಒಂದು ಕ್ಯಾಚ್ ಅನ್ನ ಜೇಸನ್ ಹೋಲ್ಡರ್ ಹಿಡಿತಾರೆ, ಅದ್ಭುತವಾಗಿ ಹಿಡಿತಾರೆ. ಆದ್ರೆ ಆ ಕ್ಯಾಚ್ ಈಗ ವಿವಾದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಜೇಸನ್ ಹೋಲ್ಡರ್ ಹಿಡಿದ ಕ್ಯಾಚು ನೆಲಕ್ಕೆ ಅಂದ್ರೆ ಪಿಚ್ಗೆ ಟಚ್ ಆಗಿದೆ. ಆ ಒಂದು ಕ್ಯಾಚು ನಾಟ್ ಔಟು, ಅಂದ್ರೆ ರಜತ್ ಪಟಿದಾರ್ ಅವರು ಔಟ್ ಆಗಿಲ್ಲ ಅನ್ನೋ ತರ ಎಲ್ಲಾ ಫ್ಯಾನ್ಸ್ ಕೂಡ ಮಾಡ್ತಾರೆ. ಬಟ್ ಆ ಸಂದರ್ಭದಲ್ಲಿ RCB ತಂಡದ ಕಿಂಗ್ ಕೊಹ್ಲಿ ಈ ಕ್ಯಾಚು ಔಟ್ ಅಲ್ಲ, ನಾಟ್ ಔಟ್ ಅನ್ನೋ ತರ ಸಿಡಿದೆದ್ದು ಬೌಂಡ್ರಿ ಲೈನ್ ಹತ್ರ ಬರ್ತಾರೆ. ಅಲ್ಲಿ ಅಂಪೈರ್ ಹತ್ರ ಬಂದು ವಾಗ್ವಾದ ಕೂಡ ಮಾಡ್ತಾರೆ. ಅಂದ್ರೆ ಕಾಣ್ತಾ ಇದೆ, ಕ್ಲಿಯರ್ ಆಗಿ ಕಾಣ್ತಾ ಇದೆ, ನೀವು ನೋಡಿ ಅದ್ಭುತವಾಗಿ ಹಿಡಿದ ಕ್ಯಾಚ್ಗೂ ಇವಾಗ ನಾಟ್ ಔಟ್ ಆಗಿದೆ. ಅಂಪೈರ್ ಜೊತೆ ವಾಗ್ವಾದ ಮಾಡ್ತಾರೆ. ಬಟ್ ಆದ್ರೆ ಅದು ಔಟ್ ಅಂತ ಹೇಳಿ ರಜತ್ ಪಟಿದಾರ್ ಪೆವಿಲಿಯನ್ ಕಡೆ ಹೋಗ್ತಾರೆ. ಸೊ ಈ ವಿಚಾರವಾಗಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಆ ಪರ ವಿರೋಧ ಅಂದ್ರೆ ಔಟು ಅಥವಾ ನಾಟ್ ಔಟ್ ಎರಡೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅಂದ್ರೆ ICC ನಿಯಮದ ಪ್ರಕಾರ ಯಾವುದೇ ಒಬ್ಬ ಫೀಲ್ಡರ್ ಬಾಲನ್ನ ಕ್ಯಾಚ್ ಹಿಡಿದಾಗ ಅವನ ನಿಯಂತ್ರಣದಲ್ಲಿ ಇರ್ಬೇಕು ಆ ಬಾಲು. ಅಂದ್ರೆ ಇಲ್ಲಿ ನೋಡ್ಬೋದು, ಹೋಲ್ಡರ್ ಹಿಡಿದ ಕ್ಯಾಚ್ ಅಂದ್ರೆ ಹೋಲ್ಡರ್ ಹಿಡಿಬೇಕಾದ್ರೆ ಅವರ ನಿಯಂತ್ರಣದಲ್ಲಿ ಬಾಲ್ ಇರುತ್ತೆ, ಅಂದ್ರೆ ಅವ್ರು ಕ್ಯಾಚ್ ಹಿಡಿತಾರೆ. ಆದ್ರೆ ನಂತರ ಅವರು ಡೈ ಹೊಡೆದಾಗ ಆ ಬಾಲು ಪಿಚ್ಗೆ ಟಚ್ ಆಗುತ್ತೆ. ಅದು ಎಲ್ರಿಗೂ ಕೂಡ ಕಾಣುತ್ತೆ, ಕ್ಲಿಯರ್ ಆಗಿ ಕಾಣುತ್ತೆ. ಆದ್ರೂ ಕೂಡ ಅಂಪೈರ್ ಇದನ್ನ ಔಟ್ ಎಂದು ತೀರ್ಮಾನ ಮಾಡ್ತಾರೆ. ಸೊ ಈ ವಿಚಾರವಾಗಿ ಕಿಂಗ್ ಕೊಹ್ಲಿ ಥರ್ಡ್ ಅಂಪೈರ್ ಆಗಿರ್ಬೋದು, ಅಂದ್ರೆ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿ ಸುಮಾರು ಟೈಮ್ ತಗೊಂಡು ಔಟ್ ಕೊಡ್ತಾರೆ. ಆದ್ರೆ ಕೊಹ್ಲಿಗೆ ಇದು ಅಸಮಾಧಾನ ಇರುತ್ತೆ. ಅಂದ್ರೆ ಕಾಣ್ತಾ ಇದೆ ಇಲ್ಲಿ ಟಚ್ ಆಗಿದೆ, ಹೋಲ್ಡರು ಪಿಚ್ಗೆ ಬಾಲನ್ನ ತಾಕ್ಸಿದ್ದಾರೆ ಕ್ಯಾಚ್ ಹಿಡಿದಾದ್ಮೇಲೆ. ಸೊ ಇದು ನಾಟ್ ಔಟ್ ಅಂತ ವಾಗ್ವಾದ ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಅವರ ಮಾತಿಗೆ ಬೆಲೆ ಕೊಡದೆ ಅಂಪೈರ್ಗಳು ಔಟ್ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಅಂದ್ರೆ ಇದೇನು ಹೊಸದಲ್ಲ. ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿರ್ಬೋದು, IPL ಆಗಿರ್ಬೋದು, ಎಲ್ಲಾ ಕಡೆ ಕೂಡ ಈ ತರ ಒಂದು ಕ್ಯಾಚಿನ ವಿವಾದ ಅಂದ್ರೆ ಸಣ್ಣ ಒಂದು ಅಂಪೈರ್ಗಳ ಅದನ್ನ ತಪ್ಪು ಅಂತ ಹೇಳ್ತಾರೋ ಅಥವಾ ಅಷ್ಟು ಅಬ್ಸರ್ವೇಷನ್ ಅವರು ಮಾಡೋದ್ರಲ್ಲಿ ಏನಾದ್ರು ವಿಫಲರಾಗ್ತಾರೋ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಅಲ್ಲಿ ಕಾಣ್ತಾ ಇದೆ, ಹೌದು ಹೋಲ್ಡರು ಕ್ಯಾಚ್ ಹಿಡಿದಾರೆ, ಚೆನ್ನಾಗಿ ಹಿಡಿದ್ರು, ಬಟ್ ಆ ಡೈ ಹೊಡೆದಾಗ ಅವ್ರು ಕಂಟ್ರೋಲ್ ತಪ್ಪಿತು, ಅವರು ಟಚ್ ಮಾಡ್ತಾರೆ ಪಿಚ್ನ. ಸೊ ಇದು 100% ನಾಟ್ ಔಟ್ ಅಂತ ಕೊಡ್ಲೇಬೇಕಾಗುತ್ತೆ. ಬಟ್ ಅಲ್ಲಿ ಏನಾಯ್ತು, ಔಟ್ ಅಂತ ಕೊಟ್ರು. ಈ ಔಟ್ ಕೊಟ್ಟ ತಕ್ಷಣ RCBಯ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅಂದ್ರೆ ಬಿದ್ದೋಗುತ್ತೆ, ಬೇಗ ವಿಕೆಟ್ ಕೊಡ್ತಾರೆ. ಸೊ ಆ ಮ್ಯಾಚ್ ಅನ್ನ ಸೋಲೋದಿಕ್ಕೆ ಕೂಡ ಈ ಒಂದು ಔಟ್ ಕೂಡ ಕಾರಣ ಆಗುತ್ತೆ. ಅಂದ್ರೆ ಆ ಒಂದು ಬ್ಯಾಟ್ಸ್ಮನ್ ರಜತ್ ಪಟಿದಾರ್ ಅವರ ಔಟು ನಂತರ ಎಲ್ಲ ವಿಕೆಟ್ಗಳು ಕೊಲ್ಯಾಪ್ಸ್ ಆಗುತ್ತೆ. ಸೊ RCBಗೆ ಸೋಲಕ್ಕೆ ಅಂದ್ರೆ ಕಮ್ಮಿ ಸ್ಕೋರ್ ಹೊಡೆಯೋದಕ್ಕೆ ಇದು ಕೂಡ ಕಾರಣ ಆಗುತ್ತೆ. ಸೊ ಈ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ. ಸೊ ಎಲ್ಲರೂ ಆ ಮ್ಯಾಚ್ ನೋಡಿರ್ತೀರಾ ಆಲ್ಮೋಸ್ಟ್. ನಿಮಗೆ ಏನನ್ಸುತ್ತೆ, ಅಂದ್ರೆ ಆ ಕ್ಯಾಚು ಔಟಾ ಅಥವಾ ನಾಟ್ ಔಟಾ? ಸೊ ಈ ವಿಡಿಯೋ ನೋಡಿದ್ಮೇಲೆ ಅಂದ್ರೆ ಚರ್ಚೆ ಆಗ್ತಾ ಇರುತ್ತೆ. ನೀವು ಆ ಒಂದು ಕ್ಯಾಚ್ ಹಿಡಿದ ವಿಡಿಯೋ ನೋಡಿದ್ಮೇಲೆ 100% ಅವ್ರು ನಿಮಗೆ ಗೊತ್ತಿರುತ್ತೆ ಇದು ಕ್ಯಾಚ್ ಅಥವಾ ನಾಟ್ ಔಟ್. ಅಂದ್ರೆ ಫ್ಯಾನ್ಸ್, RCB ಫ್ಯಾನ್ಸ್ ಅದೊಂದು ಕಡೆ, ಬಟ್ ಕ್ರೀಡಾ ದೃಷ್ಟಿಯಿಂದ ನೋಡೋದಾದ್ರೆ ಇದು ಔಟಾ ಇಲ್ಲ ನಾಟ್ ಔಟ್ ಅನ್ನೋದನ್ನ ನೀವೇ ಈ ವಿಡಿಯೋ ಮುಖಾಂತರ ಕಮೆಂಟ್ ಮಾಡಿ.
ಸೊ ಇದಿಷ್ಟು ಈ ಹೊತ್ತಿನ ಕ್ರೀಡಾ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.